केसीएन में आपका स्वागत है। मैं किंग हमीद। ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಶಾಲಿನಿ. ಹಳಕಿಸರೆ ವಲಯದ ತ್ಯಾಜ್ಯ ನಿರ್ವಹಣಾ ಘಟಕದ ಕುರಿತು ಗೋಪಾಲಕೃಷ್ಣ ಮೈಲಾರಯ್ಯ ಎಂಬುವವರ ಪ್ರತಿಕ್ರಿಯೆ ಹೀಗಿದೆ. ಅಂತಿಮ ಉತ್ಪನ್ನವು ಗೊಬ್ಬರವಾಗಿದ್ದು ಪ್ರಕ್ರಿಯೆಯಲ್ಲಿ ಇದು ತುಂಬಾ ದುರ್ವಾಸನೆಯನ್ನ ಉಂಟು ಮಾಡುತ್ತಿದೆ ಹಾಗೂ ಇದು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹರಡುತ್ತಿದೆ. ಇದು ಗ್ರಾಮಸ್ಥರಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದೆ. ಶುದ್ಧ ಗಾಳಿಯನ್ನ ಉಸಿರಾಡುವುದು ನಮ್ಮೆಲ್ಲರ ಹಕ್ಕು ಹಾಗೂ ಮೂಲಭೂತ ಹಕ್ಕು ಹೌದು. ಆದರೆ ಈಗ ನಿವಾಸಿಗಳು ಇದರಿಂದ ವಂಚಿತರಾಗಿದ್ದಾರೆ. ಘಟಕವು ಗ್ರಾಮದಿಂದ ಕೇವಲ 300 ಮೀಟರ್ ದೂರದಲ್ಲಿದೆ. ಈ ಸ್ಥಾವರವನ್ನು ಸ್ಥಾಪಿಸುವ ಮೊದಲು ಅವರು ಯಾವುದೇ ಪರಿಸರ ಪ್ರಭಾವದ ಮೌಲ್ಯಮಾಪನ ಅಧ್ಯಯನವನ್ನು ನಡೆಸಿದ್ದಾರೆಯೇ? ಅವರು ಯಾವುದೇ ವಿಷಪೂರಿತ ಗಾಳಿಯ ಮೌಲ್ಯಮಾಪನ ಅಧ್ಯಯನವನ್ನು ನಡೆಸಿದ್ದಾರಾ? ಅವರು ಗಾಳಿಯ ಗುಣಮಟ್ಟದ ಮೌಲ್ಯಮಾಪನವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆಯೇ? ಖಂಡಿತವಾಗಿಯೂ ಏನನ್ನೂ ಮಾಡಲಾಗುತ್ತಿಲ್ಲ. ಕೆಎಸ್ಪಿಸಿಬಿ ಕೈಗಾರಿಕೆಗಳಿಗೆ ಸಾಕಷ್ಟು ಷರತ್ತುಗಳನ್ನು ಹಾಕುತ್ತದೆ. ಆದರೆ ಇಲ್ಲಿ ಈ ಸಂದರ್ಭದಲ್ಲಿ ಅವರು ಎಲ್ಲ ಮಾನದಂಡಗಳನ್ನು ಕಡೆಗಣಿಸಿದ್ದಾರೆ ಹಾಗೂ ಗಾಳಿಗೆ ತೂರಿದ್ದಾರೆ ಎಂದು ಹಳಕಿಸರೆ ಗ್ರಾಮಸ್ಥರು ದೂರಿದ್ದಾರೆ. ಹೀಗೆ ನಿರಂತರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಬ್ದುಲ್ ಹಮೀದ್ ಜೊತೆ ನಾನು ನಿಮ್ಮ ಶಾಲಿನಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ಗಂಟ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ತಡೆಯಿರಿ, ತಡೆಯಿರಿ,
ತಡೆಯಿರಿ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಸರ್, ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ. ಇದೇ ಹಳೆ ಕೆಸರೆ ಗ್ರಾಮದಲ್ಲಿ ನಾವು ನಿವಾಸಿಗಳು ನಾವಿಲ್ಲಿ ಇವತ್ತು ಸೇರಿರುವಂತದ್ದು. ಕಾರ್ಪೊರೇಷನ್ ಇಂದ ಮೈಸೂರು ಮಹಾನಗರ ಪಾಲಿಕೆಯವರು ಏನು ಇಲ್ಲಿ ಒಂದು ಕಸ ವಿಲೇವಾರಿ ಘಟಕನ ಮಾಡಿದ್ದಾರೆ. ಇದು JP ನಗರಲ್ಲಿ ಇರುವಂತಹ ಸುವೇಜ್ ಫಾರಂ ನ ಅಲ್ಲಿರುವಂತ ಕಸನ ಇಲ್ಲಿ ಶಿಫ್ಟ್ ಮಾಡಕ್ ಪ್ಲಾನ್ ಮಾಡಿದ್ರು. ಲಾಸ್ಟ್ ಇಲ್ಲಿ ಅನಿಮಲ್ ವೇಸ್ಟ್ ಗಳನ್ನ ಬೋಟಿ ಬಜಾರ್ ಇಂದ ತಗೊಂಬಂದಾಗ್ತಾ ಇದ್ರು. ಅವಾಗ್ಲೂ ಕೂಡ ಇಲ್ಲಿ ಸಾಕಷ್ಟು ಸ್ಮೆಲ್ ಬತ್ತಿದಾಗ ನಾವು ಗ್ರಾಮಸ್ಥರು ಎಲ್ಲರೂ ಕೂಡ ಒಟ್ಟಾಗಿ ಇದನ್ನ ಹೋರಾಟ ಮಾಡಿ ಆ ಸ್ಮೆಲ್ ತಡೆಯಂಗೆ ಫಸ್ಟ್ ಅನಿಮಲ್ ವೇಸ್ಟ್ ನಾಗ ಹಾಕಕ್ ತಡೆದಿದ್ದೀವಿ. ಈಗ ಅದಾದ್ಮೇಲೆ ಸುವೇಜ್ ಫಾರಂ ಏನ್ ವೇಸ್ಟ್ ಇದೆ ಅದನ್ನ ಇಲ್ಲಿ ತಗೊಂಡು ಹಾಕಕ್ ಪ್ಲಾನ್ ಮಾಡಿದ್ದಾರೆ. ಮಾಡ್ದಾಗ್ಲೇನೆ ಹೇಳಿದ್ರು, ಪಬ್ಲಿಕ್ ಒಪಿನಿಯನ್ ಹೇಳಿಲ್ಲ, ಕೂಗಿಲ್ಲ ಇವರು. ಪಬ್ಲಿಕ್ ಅವ್ರಿಗೆ ಯಾರ್ದು ಕೂಡ ಸಮ್ಮತಿ ತಗೊಂಡಿಲ್ಲ. ತಗೊಳ್ಳದೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಏನಿದೆ, ಸರ್ಕಾರದ ಲೆವೆಲ್ ಏನಿದೆ, ಅದು ಕಾರ್ಪೊರೇಷನ್ ಒಂದು ಇದನ್ನ ಇಲ್ಲಿದ್ದು ಸ್ಯಾಂಕ್ಷನ್ ತಗೊಂಡ್ ಮಾಡಿದ್ದಾರೆ. ಲೋಕಲ್ ಅವರಿಗೆ ನಾವೇ ಏನು ತಿಳಿಸಲ್ಲ ಈ ತರ ಮಾಡ್ತೀವಿ ಅಂತ ಹೇಳಿ ಲೋಕಲ್ ಒಪಿನಿಯನ್ ತಗೊಂಡಿಲ್ಲ ಇವರು. ತಗೊಳ್ಳದೆ ಮಾಡ್ತಾ ಇದಾರೆ. ಆಗ್ಲೂ ಕೂಡ ಪೇಪರ್ ಸ್ಮೆಂಟ್ ಬಿಲ್ ಏನ್ ಕೊಡ್ತಾ ಇದಾರೆ ಅಂತಂದ್ರೆ, ಯಾರಿಗೂ ಸ್ಮೆಲ್ ಬರ್ದೇ ಇರಂಗ್ ಮಾಡ್ತೀವಿ, ಅದನ್ನ ಮಿಷಿನ್ ಬೇಸ್ ಮಾಡ್ತೀವಿ, ಮತ್ತೆ ಕೆಮಿಕಲ್ ಏನಿದೆ ಹಾಕಿ ಯಾರಿಗೂ ಸ್ಮೆಲ್ ಬರ್ದಿರಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಶುರುವಾಗಿ ಇದು ಬರೀ 3 ತಿಂಗಳಾಗಿದೆ. 3 ತಿಂಗಳಿಂದ ಈಚೆಗೆನೆ ಸಾಕಷ್ಟು ಜನ ನಾವು ಮನೆಯಿಂದ ಹೊರಗ್ ಬರಕ್ಕಾಗದೇ ಇರುವಂತ ಪರಿಸ್ಥಿತಿ. ಇನ್ ಮುಂದಿನ ದಿನಗಳಲ್ಲಿ ಇದು ಮನೆ ಒಳಗೆ ನಾವು ವಾಸ ಮಾಡಕ್ಕಾಗಲ್ಲ. ಸಾಕಷ್ಟು ಜನಕ್ಕೆ ಈಗಾಗ್ಲೇ ಅಸ್ತಮಾ, ಶ್ವಾಸಕೋಶದ ಸಮಸ್ಯೆಗಳಾಗ್ಲೇ ಉತ್ಪತ್ತಿ ಆಗ್ತಾ ಇದೆ. ಇನ್ ಮುಂದಕ್ಕೆ ಹೋದ್ರೆ ಈಗ ಸುವೇಜ್ ಫಾರಂ ಇಂದ ಇಲ್ಲಿ ಸುವೇಜ್ ಫಾರಂ ಮತ್ತೆ JP ನಗರದಲ್ಲಿ ಏನಿದೆ ಅಲ್ಲಿ ಜನಗಳ ಆರೋಗ್ಯ ಸ್ಥಿತಿಯನ್ನ ಮನಗಂಡಿವರು ಪಾಲಿಕೆಯವರು ಅಥವಾ ಅಲ್ಲಿನ MLA ಯಾರಿದ್ದಾರೆ ಅವ್ರಗಳದ ಪ್ರೆಸರ್ಗೆ ಇಲ್ಲಿ ಶಿಫ್ಟ್ ಮಾಡ್ತಾ ಇದಾರೆ. ಆದ್ರೆ ನಾವಿಲ್ಲಿರೋರು ಆ ಜನಗಳನ್ನ ಆರೋಗ್ಯ ಸ್ಥಿತಿ ಆದ್ರೆ ನಾವು ಜನಗಳು ನಮ್ಗೆ ಆರೋಗ್ಯ ಸ್ಥಿತಿ ಆಗಿರ್ಬೇಕು. ಅದನ್ನು ಕೂಡ ಪಾಲಿಕೆ ಮನೆಗಳಿದೆ. ನಾವು ಇಲ್ಲಿ ಸಾಕಷ್ಟು ಜನ ವಾಸ ಇದೀವಿ. ರಾಜನಗರ 3rd ಸ್ಟೇಜ್ ಇದೆ, ಹುದಾ ಸ್ಕೂಲ್ ಇದೆ ಪಕ್ಕದಲ್ಲೇನೆ, ವಾಕಬಲ್ ಡಿಸ್ಟೆನ್ಸ್ ನಿಮ್ಗೆ ಇಲ್ಲೇ ಕಾಣಿಸ್ಬೋದು. ಹುದಾ ಸ್ಕೂಲ್ ಇದೆ, 1800 ಮಕ್ಕಳು ಓದ್ತಾ ಇದಾರೆ. ಫ್ಲೋಸ್ ಕರ್ಮಲ್ ಸ್ಕೂಲ್ ಇದೆ, 2000 ಮಕ್ಕಳು ಓದ್ತಾ ಇದಾರೆ. ಮತ್ತೆ ಗೌರ್ಮೆಂಟ್ ಸ್ಕೂಲ್ NH ನಾರಾಯಣ ಹೃದಯಾಲಯ ಇದೆ, ಮತ್ತೆ RTO ಇದೆ, ಪಕ್ಕದಲ್ಲಿ RTO ಇದೆ. ಅದಕ್ಕಿಂತ ಪಕ್ಕದಲ್ಲಿ ಇದರದ್ದು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ರಾಜನಗರ 3rd ಸ್ಟೇಜ್ ಇದೆ. ಇಷ್ಟೆಲ್ಲ ಮತ್ತೆ ಬೆಂಗಳೂರು ಮೈಸೂರು ರೋಡ್ಗಿಂತ ಬೇರೆ 3/4 ಕಿಲೋಮೀಟರ್ ಒಳಗಡೆ ಇರುವಂತದ್ದು. ಆಲ್ರೆಡಿ ಸುವೇಜ್ ಫಾರಂ ಇದೇ ತರ ರೋಡ್ ಸೈಡ್ ಅಲ್ಲಿ ಇದೆ. ಇಷ್ಟೆಲ್ಲ ನಿಬಿಡ ವಸತಿ ಇರುವಂತ ಈ ಜಾಗದಲ್ಲಿ ಈ ರೀತಿ ಮಾಡೋದಾದ್ರೆ ಜನಗಳಿಗೆ ಅಲ್ಲಿಂದ ತೊಂದರೆ ಕೊಡಬಾರ್ದು ಅಂತ ಇಲ್ಲಿಗೆ ಬಂದ್ರೆ ಇಲ್ಲೂ ಜನಗಳಿಗೆ ತೊಂದರೆ ತಾನೇ ಆಗ್ತಾ ಇದೆ. ಆದ್ರೆ ಇವ್ರ ಉದ್ದೇಶ ಏನು? ವೇಸ್ಟ್ ಮ್ಯಾನೇಜ್ಮೆಂಟ್ ಆಗ್ಬೇಕು, ಮೈಸೂರು ಟಾಪೆಸ್ಟ್ ಕ್ಲೀನ್ ಸಿಟಿ ಆಗ್ಬೇಕು ಇಂಡಿಯಾದಲ್ಲಿ. 2015ರಲ್ಲಿ ಇಂಡಿಯಾಗೆ ನಂಬರ್ 1 ಆಗಿತ್ತು ಕ್ಲೀನ್ ಸಿಟಿ. ಈಗ 27ನೇ ಸ್ಥಾನಕ್ಕೆ ಕುಸಿದಿದೆ. ಸೊ ನಮ್ಮ ಗ್ರಾಮಸ್ಥರ ಶಾಪ ಏನಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಬಲ್ಲೆ. ಯಾಕೆ ಅಂತಂದ್ರೆ ಇವ್ರು ಮಾಡ್ತಾ ಇರೋದೆಲ್ಲ ಮಲ್ತಾಯ ಧೋರಣೆ. ಈಗ ಅವರು ಜನ ಅಂದ್ಮೇಲೆ ನಾವು ಜನ ಅಂತ ಆದ್ಮೇಲೆ ನಮಗೂ ನಮ್ಮ ಸುರಕ್ಷತೆನೋ ನಮ್ಮ ಆರೋಗ್ಯದ್ದು ಕಾಳಜಿ ಪಾಲಿಕೆಯವ್ರು ಇರ್ಬೇಕಲ್ವಾ. ನಾವು ಸಾಕಷ್ಟು ಗ್ರಾಮಸ್ಥರು 24 ವರ್ಷದಿಂದ ಹೋರಾಟ ಮಾಡ್ತಾ ಇರೋದು. ಇದು ಇವತ್ತಿಗೆ ಕೊನೆ ಆಗ್ಬೇಕು. ಸ್ಮೆಲ್ ನ ತಡೆಯೋದು ಮಾತ್ರ ಅಲ್ಲ, ಕಾರ್ಪೊರೇಷನ್ ನ ಈ ಏನು ಯಾರ್ಡ್ ಇದೆ, ಡಂಪಿಂಗ್ ಯಾರ್ಡ್ ಇದೆ, ಇದನ್ನ ಇಲ್ಲಿ ಕಿತ್ತೋಗೆ ತನಕ ನಮ್ಮ ಗ್ರಾಮಸ್ಥರ ಹೋರಾಟ ಮಾಡೇ ಮಾಡ್ತೀವಿ. ಪಾಲಿಕೆಗೆ ಧಿಕ್ಕಾರ, ಪಾಲಿಕೆಗೆ ಧಿಕ್ಕಾರ, ಪಾಲಿಕೆಗೆ ಧಿಕ್ಕಾರ, ಪಾಲಿಕೆಗೆ ಧಿಕ್ಕಾರ, ಪಾಲಿಕೆಗೆ ಧಿಕ್ಕಾರ, ಪಾಲಿಕೆಗೆ ಧಿಕ್ಕಾರ. ಜನ ಇಲ್ಲಿ ಸೇರಿದಿರುವಂತರಲ್ಲಿ ಸಾಕಷ್ಟು ಜನ ಸೇರಿದೀವಿ. ಅದರಲ್ಲಿ ನಾವು ಸುತ್ತಮುತ್ತ ಇರುವಂತ ನಾವು ಫಸ್ಟ್ ನಮ್ಮ ಹಳೆ ಕೆಸರೆ ಗ್ರಾಮಸ್ಥರು ಆದಂತ ನಾವು ಗ್ರಾಮಸ್ಥರಿದ್ದೀವಿ. ಮತ್ತೆ ನಮ್ಮ ಸಿದ್ದಿಂಗ್ಪುರ ಪಂಚಾಯತಿ ನಾವು ರೆಪ್ರೆಸೆಂಟ್ ಮಾಡ್ತಿರುವಂತ ಜನಪ್ರತಿನಿಧಿಗಳಿದ್ದಾರೆ. ಸಿದ್ದಿಂಗ್ಪುರ ಪಂಚಾಯತಿ ಅಧ್ಯಕ್ಷರಾದಂತ ಮಾದೇಶ್ ಅವರು ಇದ್ದಾರೆ. ಮತ್ತೆ ಜನಪ್ರತಿನಿಧಿಗಳಾದಂತ ನಮ್ಮ ಎಲ್ಲ 46 ಮೆಂಬರ್ಗಳು ಕೂಡ ನಮ್ಮ ಪಂಚಾಯತಿ ಲಿಮಿಟ್ಸ್ ಎಲ್ಲರೂ ಕೂಡ ಇವತ್ತು ಬರ್ತಾರೆ. ಹಾಗೆ ನಮ್ಮ ಕಾಮನ್ಕೆರೆ ಉಂಡಿದಾನು ಕೂಡ ಬಂದಿದ್ದಾರೆ. ಮತ್ತೆ ನಾಯ್ಡು ನಗರ, ರಾಜೀವ್ ನಗರ, 3rd ಸ್ಟೇಜ್, ದೇವನೂರು, ಮತ್ತೆ BMR ಲೇಔಟ್, ಐಶ್ವರ್ಯ ಲೇಔಟ್, ಗಂಗಾ ಲೇಔಟ್, ಎಲ್ಲಾ ಲೇಔಟ್ ಅವ್ರಿಗೂ ಸೇರಿ ಎಲ್ಲರೂ ಇದು 5 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಪ್ರೆಸೆಂಟ್ ಈಗ ಸ್ಮೆಲ್ ಬರ್ತಾ ಇರುವಂತದ್ದು. 5 ಕಿಲೋಮೀಟರ್ ರೇಡಿಯೇಷನ್ ಬೆಂಗಳೂರು ರೋಡ್ ಗಂಟನೂ ಆಲ್ರೆಡಿ ಹೋಗಿದೆ. ಇದು ಬೆಂಗಳೂರು ಮೈಸೂರು ಹೈವೇ ಗಂಟನೂ ಹೋಗಿದೆ. ಮುಂದೆ ಇದು ವ್ಯಾಪ್ತಿ ವಿಸ್ತರಣೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಆರೋಗ್ಯದ ಪರಿಸ್ಥಿತಿ ಹಾಳಾಗುತ್ತೆ ಅಂತ ಗೊತ್ತಿದೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನ ಕಿತ್ತೋಗೆ ಗಂಟೆ ಧರಣಿ ಮಾಡೇ ಮಾಡ್ತೀವಿ. ಅನಿರ್ದಿಷ್ಟಾವಧಿ ಧರಣಿ ಇದು. ಸ್ಮೆಲ್ ಬರಕ್ ಕಾರಣ ಸರ್, ಇಲ್ಲಿ ಕಾರ್ಪೊರೇಷನ್ ಅವರು ಏನು ಟೋಟಲ್ ಮೈಸೂರ್ದು ವೇಸ್ಟ್ ಏನ್ ತಗೊಂಬಂದಾಗ್ತಾ ಇದಾರೆ
ಅದನ್ನ ಕೊಳೆತ ವಾಸನೆ ಇಲ್ಲಿ ಅದನ್ನ ವೇಸ್ಟ್ ಬೈಫರ್ಗೇಟ್ ಮಾಡಿ ಸಂಸ್ಕರಣೆ ಮಾಡ್ತಾ ಇರೋದ್ರಿಂದ ಇದು ಸ್ಮೆಲ್ ಇಲ್ಲಿ ಬರ್ತಾ ಇದೆ. ಅವ್ರು ಹೇಳಿದ್ರು ಮಿಷಿನ್ ಬೇಸಾಕ್ ಮಾಡ್ತೀವಿ, ಮ್ಯಾನ್ಯಲ್ ಮಾಡಲ್ಲ ನಾವು, ಅದನ್ನೆಲ್ಲ ಕರೆಕ್ಟ್ ಬೈಫರ್ಗೇಟ್ ಮಾಡಿ ಇಲ್ಲಿಂದ ನಿಮ್ ಸ್ಮೆಲ್ ಬರ್ದಿರಂಗೆ ಕೆಮಿಕಲ್ ಹಾಕಿ ಅಥವಾ ಇಲ್ಲಿಂದ ತಗೊಂಡ್ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಅವ್ರು ಏನ್ ಮಾಡ್ತಾ ಈ ಎಲ್ಲಾ ಮಾಡ್ತಿದ್ರು ಕೂಡ ಸ್ಮೆಲ್ ಬರ್ತಾ ಇದೆ ಅಂತಂದ್ರೆ ಇನ್ಯಾವ ರೀತಿ ಇವ್ರು ತಡೆಯಕ್ಕಾಗುತ್ತೆ ಅನ್ನೋದು. ಈ ಸ್ಮೆಲ್ ಯಾವ ರೀತಿ ತಡೀತಾರೆ ಇವರು? ಜಿ ಟಿ ದೇವೇಗೌಡರು ನಮ್ಮ ಕ್ಷೇತ್ರದ ಗಮನಕ್ಕೆ ತಂದಿದೀವಿ. ಅವ್ರು ನಿಮ್ಗೇನ್ ತೊಂದರೆ ಆಗುತ್ತೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೀವು ನಿಲ್ಲಿ, ನಿಮ್ಗೇನ್ ಬೇಕು ಅಲ್ಲಿ ತನಕ ನಾನು ನಿಮ್ ಜೊತೆ ಹೋರಾಟಕ್ಕೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಬರ್ತಾರೆ. ಇವ್ರಿಗೆ ಕೊಡಿ, ತೋರಿಸ್ಬಿಟ್ಟು ಮಾತಾಡಿ, ಕೊಡಿ. ಅದು ರಮೇಶ್ ಅಂತ ನಿವೃತ್ತ ಸೈನಿಕ ನಾನು. ಆಯ್ತಾ, ಇಲ್ಲಿ ಏನು ಅಂತ ಸುತ್ತಮುತ್ತ ಎಲ್ಲ ಲೇಔಟ್ಗಳು, ಗ್ರಾಮ, ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರ, 1 ಕಿಲೋಮೀಟರ್ ದೂರದಲ್ಲಿ ಕಾಮನ್ಕೆರೆ ಉಂಡಿ ಇದೆ. ಈ ಕಡೆ ಹೋದ್ರೆ ನಮ್ದು ಲೇಔಟ್ ಇದು ಈಗ KHB ಲೇಔಟ್ ಆಗ್ತಾ ಇದೆ. ಆಯ್ತಾ, ಮೈಸೂರಿಗೆ ದೊಡ್ಡ ಬಡಾವಣೆ ತರ ಆಗ್ತಾ ಇದೆ. ಅದು MIT ಕಾಲೇಜ್ ಇದೆ ಪಕ್ಕದಲ್ಲಿ. ನಮ್ದು ಒಂದು 500 ಮೀಟರ್ ನಾರಾಯಣ ಹೃದಯಾಲಯ ಇದೆ, ಹಾಸ್ಪಿಟ್ಲು, RTO ಇದೆ, ಅದ್ರ ಪಕ್ಕದಲ್ಲಿ RTO ಇದೆ. ಈ ಕಡೆ ಹೋದ್ರೆ ನಮ್ದು ಕ್ಲೋಸ್ ಕಾನ್ವೆಂಟ್ ಸ್ಕೂಲ್, ಉದಾ ಕಾನ್ವೆಂಟ್ ಸ್ಕೂಲ್. ಈ ಮಕ್ಕಳಿಗೆಲ್ಲ ಇದರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಇದು ಯಾವ ಟೈಮಿಗೆ ಬರ್ತೇ ಅಂತ ಹೇಳಕ್ ಸಾಧ್ಯ ಇಲ್ಲ. ನಾವು ಅದೇ ಟೈಮಿಗೆ ಬರ್ತಾ ಇದೇ ಟೈಮ್ ಅಂತ, ಆದ್ರೆ ಬಂದ್ರೆ ಮನೆ ಒಳಗೇನೂ ನಿಲ್ಲಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್ ಇದೆ. ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ. ಪ್ಲಸ್ ಯಾರು ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅವ್ರಿಗಂತೂ ತುಂಬಾ ಎಫೆಕ್ಟ್ ಆಗ್ತದೆ. ಅದರಿಂದಾಗಿ ದಯವಿಟ್ಟು ಇದು ನಮಗೆ ಇಲ್ಲಿ ಬೇಡ. ಇದನ್ನ ಎಲ್ಲ ಬೇರೆ ಕಡೆ ಜನಸಂದಣಿ ಇಲ್ಲದಂತ ಪ್ಲೇಸಿಗೆ ವರ್ಗಾವಣೆ ಮಾಡ್ಲಿ ಅವರು. ಸರ್ ಇದೊಂದು 2-3 ತಿಂಗಳಿಂದ ಬರ್ತಾ ಇದೆ. ಇದು 3-4 ತಿಂಗಳಿಂದ ಬರ್ತಾ ಇದೆ ಸರ್ ಇದು ಸ್ಮೆಲ್. ಹೌದು, ನಾವು ಎಲ್ಲೆಲ್ಲ ಹೇಳ್ಬೇಕು, ನಾವು ಗ್ರಾಮಸ್ಥರು ಎಲ್ಲೆಲ್ಲ ಹೋಗ್ಬೇಕು. ಗ್ರಾಮಸ್ಥರಿಗೆ ಫಸ್ಟ್ ಸ್ಟೆಪ್ ಇರೋದೇ ನಾವು ಪಂಚಾಯಿತಿಗೆ ನಾವು ಇದ್ರ ವಿಷಯವಾಗಿ ನಾವು ತಿಳಿಸಿದೀವಿ. ನನ್ನ ಹೆಸರು ವಿಶ್ವನಾಥ್ ಅಂತ, ಸಿದ್ಲಿಂಗಪುರ ಗ್ರಾಮ ಪಂಚಾಯತಿ ಮೆಂಬರ್ ಬೆಲ್ವತ್ತ. ನಾನು ಹಳೆ ಕೆಸರೆ ವಾಸಿ. ಇದು ಈಗ 3 ವರ್ಷದಿಂದ ಹಿಂಗೆ ಕಸಾಯಿಖಾನೆ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ್ಲೂ ಕೂಡ ಇಡೀ ನಮ್ಮ ಗ್ರಾಮ ಏನು ಕಾಮನ್ಕೆರೆ ಉಂಡಿ, ಹಳೆ ಕೆಸರೆ ಮತ್ತೆ ಬೆಲ್ವತ್ತ, ನಾಯ್ಡು ನಗರದವ್ರು ಎಲ್ಲರೂ ಕೂಡ ಇಲ್ಲಿ ತಿಂಗಳಾನ್ಗಟ್ಲೆ ಟೆಂಟ್ ಹಾಕಿ ಹೋರಾಟ ಮಾಡಿ ಅದನ್ನ ನಿಲ್ಲಿಸಿದ್ದು. ಅದಾದ್ಮೇಲೆ ಇವರು ಈ ಕಸ ವಿಲೇವಾರಿ ಇದನ್ನ ವೈಜ್ಞಾನಿಕವಾಗಿ ಮಾಡಿ ನಿಮ್ಗೆ ತೊಂದರೆ ಕೊಡದ ರೀತಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಟೆಂಟ್ ಇಲ್ಲಾಂದ್ರೆ ಇಲ್ಲಿವರೆಗೆ ಕಟ್ಟಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದು. ಆ ಸಂದರ್ಭದಲ್ಲಿ ಅವರು ಇಲ್ಲ, ನಿಮ್ಗೆ ವೈಜ್ಞಾನಿಕವಾಗಿ ನಾವು ಯಂತ್ರಗಳನ್ನ ಅಳವಡಿಸಿ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಇವತ್ತು ಇಡೀ ನಮ್ಮ ಈ ಭಾಗದ ಎಲ್ಲಾ ಜನಕ್ಕೂ ವೀಜಿಂಗ್, ಲಂಗ್ಸ್ಗೆ ಪ್ರಾಬ್ಲಮ್ ಆಗುವಂತ ವಾಸನೆಗಳನ್ನ ತಂದು ಉಸಿರಾಟಕ್ಕೆ ತೊಂದರೆ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗೆಲ್ಲ ಹೆಚ್ಚು ಕಮ್ಮಿ 10-20 ಜನ ನಮ್ಮ ಈ ಭಾಗದ ಜನ ನಾರಾಯಣ ಹೃದಯಾಲಯಕ್ಕೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸೇರ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋ ಪರಿಸ್ಥಿತಿನಲ್ಲಿ ಇದೇನು ಮಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಆಗಿದೆ. ಸರ್ಕಾರ ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ. ಮತ್ತೆ ನಮ್ ಜನ ಯಾಲೇ ಹೋಗಿ ಸುಮಾರು ಪಂಚಾಯತಿಗೆ ಕಂಪ್ಲೇಂಟ್ ಆಗಿದೆ, MLA ಅವ್ರ ಹತ್ರ ಕಂಪ್ಲೇಂಟ್ ಆಗಿದೆ, DHO ಹತ್ರ ಕಂಪ್ಲೇಂಟ್ ಆಗಿದೆ. ಇದೆಲ್ಲ ಆಗಿದ್ರು ಕೂಡ ಅವರು ಯಾಕೋ ನಮ್ ಕಡೆ ಮನ ತೋರಿಸ್ತಾ ಇಲ್ಲ, ಒಲವು ತೋರಿಸ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಈ ಭಾಗದ ಜನ ಅವ್ರಿಗೆ ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಈ ಭಾಗದ ನಾಗರಿಕರು ಅವ್ರಿಗೆ ಬೇಕಾಗಿಲ್ಲ. ಈ ಭಾಗದ ನಾಗರಿಕರು ಸತ್ರು ಪರವಾಗಿಲ್ಲ, ಪಾಲಿಕೆ ಜನ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಒಂದು ದುರಾಲೋಚನೆಯನ್ನ ಮಾಡ್ತಾ ಇದೆ. ಮತ್ತೆ ಇದು ನಮ್ಮ ಪಾಲಿಕೆಯ ವ್ಯಾಪ್ತಿಗೂ ಕೂಡ ಸೇರೋದಿಲ್ಲ. ಮೊದಲನೇದಾಗಿ ಇದು ಪಾಲಿಕೆ ವ್ಯಾಪ್ತಿಗೆ ಸೇರೋದಿಲ್ಲ. ಆದ್ರೂ ಕೂಡ ನಮ್ಮ ಪಾಲಿಕೆ ಆಸ್ತಿಯನ್ನ ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿಗೆ ಸೇರುವಂತ ಆಸ್ತಿನಲ್ಲಿ ಅವರು ನಮ್ಮನ್ನ ಇದು ಮಾಡದೆ, ಪರಿಗಣನೆಗೆ ತಗೊಳ್ಳದೆ, ಅಥವಾ ಪಂಚಾಯತಿ ಪರ್ಮಿಷನ್ಗೂ ಆಗದೆ, ಅಥವಾ ಪಂಚಾಯತಿ ಸದಸ್ಯರುಗಳನ್ನ ಸುತ್ತಮುತ್ತ ಗ್ರಾಮಗಳ ನಾಗರಿಕರನ್ನ ಕರೆದು ಒಂದು ಸಾರ್ವಜನಿಕ ಮೀಟಿಂಗ್ ಮಾಡಿ ಅಥವಾ ಸಾರ್ವಜನಿಕ ಸಭೆ ಕರೆದು ಅವರ ಅಭಿಪ್ರಾಯದ ಮೇರೆಗೆ ಇಲ್ಲಿ ಯಾವುದೇ ಒಂದು ಘಟಕವನ್ನ ಮಾಡಬೇಕಾದಂತ ಪದ್ಧತಿ ಇದೆ ಕಾನೂನಲ್ಲಿ. ಆದ್ರೆ ಇವರು ಯಾವುದನ್ನು ಕೂಡ ಪರಿಗಣಿಸದೆ, ಸಾರ್ವಜನಿಕರ ಹಿತಾಸಕ್ತಿಗೆ ಮನ್ನಣೆ ಕೊಡದೆ, ಮತ್ತೆ ಪಂಚಾಯತಿಯ ಕಾನೂನನ್ನ ಅರಿವು ಇಲ್ದೇನೆ ಉಲ್ಲಂಘನೆ ಮಾಡಿ ಇವತ್ತು ಇದನ್ನ ಮಾಡಿದ್ದಾರೆ. ಈಗ ನಾವೆಲ್ಲ, ನಾನು ಮತ್ತೆ ನಮ್ಮ ಸ್ನೇಹಿತರಾದ ಜಬ್ಬಿವುಲ್ಲಾ ಅವರು, ದಸರತ್ ಅವರು ಒಳಗಡೆ ಹೋಗಿದ್ದು. ಮನುಷ್ಯ ಆದವನು 1 ನಿಮಿಷ ನೀವು ಯಾರಾದ್ರೂ ಮಾಸ್ಕ್ ಇಲ್ದೇನೆ ಹೋಗ್ ಬನ್ನಿ, 1 ನಿಮಿಷ ನಿಲ್ಲಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಏನಾದ್ರು ಆ ಕಡೆಯಿಂದ ಪೂರ್ವ ದಿಕ್ಕಿಂದ ಏನಾದ್ರು ಗಾಳಿ ಬತ್ತು ಅಂದ್ರೆ ಕಸದ ಸಮೇತ ಇಡೀ ಗ್ರಾಮಕ್ಕೆ ತಳ್ಳುತ್ತೆ. ಅದು ಜನದ ಮೇಲೆ ಆಗ್ಲಿ. ಮತ್ತೆ ಎಲ್ಲರೂ ಕೂಡ ಇವತ್ತು ನಾವೇನು ಫಾರಿನ್ ಅಲ್ಲಿ ಇಲ್ಲ, ನಾವಿರೋದು ಇಂಡಿಯಾದಲ್ಲಿ.
ಪ್ರತಿಯೊಬ್ನು ಆಹಾರ ಪದಾರ್ಥಗಳನ್ನ ಅಲ್ಲಿ ಇಲ್ಲಿ ತರಕಾರಿಗಳನ್ನಾಗ್ಲಿ ಇದಾಗ್ಲಿ ಇಟ್ಕೊಂಡಿರ್ತಾನೆ. ಅದ್ರ ಮೇಲೆ ಬಿದ್ದು ಆ ಪದಾರ್ಥವನ್ನ ತಿಂದಂತ ವ್ಯಕ್ತಿ ಕಾಯಿಲೆ ಬರ್ದೆ ಇನ್ನೇನಾಗ್ತದೆ? ಇವತ್ತು ಸರ್ಕಾರ ನಾನು ವೈದ್ಯಕೀಯಕ್ಕೆ ಇಷ್ಟು ಕೊಡ್ತಾ ಇದ್ದೀನಿ, ಅಷ್ಟು ಕೊಡ್ತಾ ಇದ್ದೀನಿ, ತಾನೇ ರೋಗವನ್ನ ತಂದು ಹರಡ್ಬಿಟ್ಟು ತಿರ್ಗಿ ವೈದ್ಯಕೀಯಕ್ಕೆ ಇಷ್ಟು ಕೊಡ್ತೀನಿ, ನಾನು ಆ ಕಾರ್ಡ್ ಕೊಡ್ತೀನಿ, ಈ ಕಾರ್ಡ್ ಕೊಡ್ತೀನಿ. ಎಂತ ಪದ್ಧತಿ ಇದು? ಇದೆಲ್ಲ ಹೋಗ್ಬೇಕು. ಮತ್ತೆ ಇದ್ರ ಬಗ್ಗೆ ನಿರಂತರ ಹೋರಾಟ ಮಾಡ್ತೀವಿ. ಇದನ್ನ ಘಟಕ ನಿಲ್ಸೋವರಿಗೆ ಅವರು ಯಾರು ಇದಕ್ಕೆ ಸಂಬಂಧಪಟ್ಟಂತ ಏನು ಪಾಲಿಕೆ ಕಮಿಷನರು ಅಥವಾ ಈ ಭಾಗದ ಮೇಯರು ಯಾರು ಇರ್ತಾರೆ ಅವ್ರು ಬಂದು ಇದನ್ನ ನಿಲ್ಸೋವರೆಗೂ ಕೂಡ ಏನು ಈ ಸುತ್ತಮುತ್ತಲ ಗ್ರಾಮದ ನಾಗರಿಕರಿದ್ದಾರೆ, ಮತ್ತೆ ಪಂಚಾಯತಿ ಅಧ್ಯಕ್ಷರು ಸದಸ್ಯರು, ಮತ್ತೆ ತಾಲೂಕ್ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಹೋರಾಟ ಮಾಡಕ್ಕೆ ಸಿದ್ಧವಾಗಿ ಬಂದಿದ್ವಿ. ಈಗ ಇಷ್ಟು ಜನ ಕಾಣ್ತಾ ಇದ್ದಾರೆ. ಇನ್ ಸ್ವಲ್ಪ ಸಮಯ ಆದ್ರೆ ಇನ್ನೂ ಒಂದು 300-400 ಜನ ಆಗ್ಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೀವಿ ಅಂತ ಹೇಳ್ತೀನಿ. ಸರ್, DC ಆಫೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಪೊಲ್ಯೂಷನ್ ಬೋರ್ಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, MLA ಕೊಟ್ಟಿದ್ದೀವಿ, MP ಕೊಟ್ಟಿದ್ದೀವಿ, ಮತ್ತೆ ಎಲ್ಲದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನ ತನಕ ಏನು ಇದಾಗ್ತಾ ಇಲ್ಲ. ದಯವಿಟ್ಟು ಏನಾರ ಮಾಡಿಸಿ, ನೀವೇ ಸೇರ್ಕೊಂಡ್ಬಿಟ್ಟು ಎಲ್ಲರೂ ಮೀಡಿಯಾದಿಂದಾನೇ ಗೊತ್ತಾಗ್ಬೇಕಾಗಿರೋದು. ಇಲ್ದೋದ್ರೆ ಯಾರಿಗೂ ಗೊತ್ತಾಗಲ್ಲ. ಪೊಲ್ಯೂಷನ್ ಬೋರ್ಡ್ಗೂ ಕೊಟ್ಟಿದ್ದೀವಿ, ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೀವಿ, ಹೆಲ್ತಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಅವರು ಬಂದಿಲ್ಲ, ಅವರು ನೋಡಿಲ್ಲ. ಸ್ವಲ್ಪ ಪ್ಲೀಸ್ ಎಲ್ಲರೂ ಸೇರ್ಕೊಂಡು ಏನಾರ ಇದು ಮಾಡಿಸಿ. ನಮ್ಗೆ ಏನು ಬಗೆಹರಿಸ್ತಾ ಇಲ್ಲ. ಎಲ್ಲ ನಮ್ಮ ಹತ್ರನೇ ಪ್ರೂಫ್ ಇದೆ. ಯಾರು ಇಲ್ಲ, ಯಾರು ಬಂದಿಲ್ಲ, ಎಲ್ಲ ಇದೆ ಇಲ್ಲ. ಸರ್ ಸರ್ ಸರ್, ಇದು ಹಳೆ ಕೆಸರೆ ಗ್ರಾಮ ಏನಿದೆ, ನಾವು ಚಿಕ್ಕವರು ಒಂದು 4 ವರ್ಷ 5 ವರ್ಷದ ಮಕ್ಕಳು ಅವಾಗಿಂದ ಹಳೆ ಕೆಸರೆ ಗ್ರಾಮ ಇದೆ. ಆವಾಗ ಇಲ್ಲಿ ಸ್ವಲ್ಪ ಊರಿತ್ತು, ಒಂದು 500 ಮನೆ 400 ಮನೆ ಇತ್ತು. ಇವತ್ತು ಬೆಳೆದೈತೆ. ಕ್ರಿಶ್ಚಿಯನ್ಗೆ ಟೀಚರ್ಸ್ ಲೇಔಟ್ ಅಂತ ಆಗಿದೆ, ವಿಠಲ್ ಲೇಔಟ್ ಅಂತ ಆಗಿದೆ. ಮತ್ತು ಎಲ್ಲ ಮೈಸೂರು ಜಿಲ್ಲೆಯಿಂದ MIT ಕಾಲೇಜ್ ಅಂತ ಆಗಿದೆ. ಅಲ್ಲಿ ಸುಮಾರು 1000 ಸ್ಟೂಡೆಂಟ್ ಬಂದು ಇವತ್ತು ಅಲ್ಲಿ ಅಭ್ಯಾಸ ಮಾಡ್ತಾವ್ರೆ. ಮತ್ತು ಪಕ್ಕನೇ ಉದಾಯಿ ಸ್ಕೂಲ್ ಐತೆ. 2,500 ಮಕ್ಕಳಿದ್ದಾರೆ ಅಲ್ಲಿ. ನನ್ನ ಮಕ್ಕಳು ಅಲ್ಲೇ ಉದಾಯಿ ಸ್ಕೂಲ್ನಲ್ಲೇ ಓದೋದು. ಮತ್ತು ಫ್ಲೋಸ್ ಕಾರ್ಮೆಲ್ ನಮಗೊಂದು ಹೆಮ್ಮೆ. ಇಲ್ಲಿ ಏನು ಈ ಭಾಗ ಬೆಳ್ಕೊಂಡು ಹೋಯ್ತೈತಿ ಇವತ್ತು. ಹಳೆ ಕೆಸರೆ ಅಂದರೆ ಇವತ್ತು ಬೆಳೆಯುತ್ತಾ ಇರೋ ಭಾಗದಲ್ಲಿ ಒಂದು ಇಂಪಾರ್ಟೆಂಟ್ ಭಾಗ ಇವತ್ತು ಮೈಸೂರಿನಲ್ಲಿ. ಮತ್ತು ಮೈಸೂರು ಶುರುವಾಗೋದೇ ನಮ್ಮ ಕೊಲಂಬೇಶ್ ಹಾಸ್ಪಿಟಲ್, ಮಣಿಪಾಲ್ ಹಾಸ್ಪಿಟಲ್ ಐತೆ. ಮೈಸೂರು ಭಾಗ ಶುರು ಆಗೋದೇ ಇಲ್ಲಿಂದಾನೆ, ಹಳೆ ಕೆಸರೆ. ಇವಾಗ ಇದೇನು ಸ್ಮೆಲ್ ಐತೆ, ನಾವು ಮಣಿಪಾಲ್ ಹತ್ರ ನಿಂತ್ಕೊಂಡೆ ಇದು ಯಾವಾಗ ಇವರು ಘಟಕ ಇವಾಗ ರನ್ನಿಂಗ್ ಮಾಡ್ತಾರೆ, ಇವರು ಕಸ ವಿಲೇವಾರಿ ಮಾಡೋದು, ಅವಾಗ ಅಲ್ಲಿ ಗಂಟ ನನಗೆ ವಾಸನೆ ಬರುತ್ತೆ. ನನ್ನ ಆಫೀಸ್ ಇರೋದೂ ಅಲ್ಲೇನೆ. ಇವಾಗ ಇವ್ರೇನ್ ಮಾಡ್ತಾವ್ರೆ, ವಿದ್ಯಾರಣ್ಯಪುರಂನಲ್ಲಿ ಇರೋವಂಥ ಕಸ ಘಟಕ, ಅವರು ತುಂಬಾ ವರ್ಷದಿಂದ ಹೋರಾಟ ಮಾಡ್ಕೊ ಬಂದ್ರು. ಇವಾಗ ಅಲ್ಲಿ ಜನಕ್ಕೋಸ್ಕರ ಅವ್ರ ಆರೋಗ್ಯ ಕಾಪಾಡ್ಕೋಬೇಕು ಅಂತಕ್ಕೋಸ್ಕರ ಆ ಭಾಗದಿಂದ ಎತ್ತಿ, ಸೌತ್ ಭಾಗದಿಂದ ಎತ್ತಿ ಇವಾಗ ನಾರ್ತ್ ಭಾಗಕ್ಕೆ ಹಾಕಿದ್ರೆ ಇವರು 100% ಮಾಡ್ತಾ ಇದ್ದವ್ರನ್ನೇ ತೋರಿಸ್ತಾ ಇರೋದಕ್ಕೆ ಇದು ಯಾವ್ದನ್ನು ಡೌಟ್ ಇಲ್ದಿರೋಂಥ ಮಾತು. ಇವತ್ತು ಕಮ್ಮಿ ಅಂದ್ರೂ ಒಂದು 10,000 ಮನೆ ಇಲ್ಲಿ ಆಗಿದೆ ಈ ಸರೌಂಡಿಂಗು. ನಮ್ಮ ಈ ವಾಸನೆ ಏನಿದೆ ನಮ್ಗೆ ಅಲ್ಲಿ ಆಫೀಸ್ ಗಂಟ ಹೊಡೆಯುತ್ತೆ, ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಗಂಟ ಅಂದ್ರೆ ಇವಾಗ ಅಧಿಕಾರಿಗಳು ಯೋಚನೆ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾನು ಕಾರ್ಪೊರೇಷನ್ ಕಮಿಷನರ್ ಇಂದ ಮನವಿ ಮಾಡ್ಕೋತೀನಿ, ದಯವಿಟ್ಟು ನೀವು ಒಂದು 11 ತಿಂಗಳದ್ದು ಎಲ್ಲರೂ ಇಲ್ಲಿ ಬಾಡಿಗೆ ಮನೆ ನಾವೇ ಎಲ್ಲರೂ ಅಡ್ವಾನ್ಸ್ ಹಾಕಿ ನಿಮ್ಗೆ 11 ತಿಂಗಳು ಒಂದು ಮನೆ ಕೊಡಿಸ್ತೀವಿ. ಇಲ್ಲಿ ಹಳೆ ಕೆಸರೆ ಭಾಗದಲ್ಲಿ 11 ತಿಂಗಳು ಕಾರ್ಪೊರೇಷನ್ ಕಮಿಷನರು ನಮ್ ಜೊತೆ ಇಲ್ಲಿ ಮನೆ ವಾಸ ಮಾಡ್ಬೇಕು. ನಿಮ್ಮ ಹೆಂಡತಿ ಮಕ್ಳಿಗೆ ತಗೊಂಡ್ ಬಂದು ಇಲ್ಲಿ 11 ತಿಂಗಳು ನಮ್ ಜೊತೆ ಇರ್ಬೇಕು. ನಾವು ಸಾರ್ವಜನಿಕರು ಏನ್ ತೊಂದರೆ ಎತ್ತಾ ಇದೀವಿ ಆ ತೊಂದರೆ ನೀವು ಅನುಭವಿಸ್ಬೇಕು. ಆವಾಗ ನೀವು ನಮ್ ಜೊತೆ ಹೋರಾಟ ಮಾಡ್ತೀರೋ ಇಲ್ವಂತ ನೀವೇ ನಿರ್ಧರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತೆ ಈ ಕಸ ವಿಲೇವಾರಿಗೆ ಯಾರು ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳಿಗೂ ನಾವು ಮನೆ ಕೊಡಿಸ್ತೀವಿ. ನಾವೇ ಚಂದ ಕಲೆಕ್ಟ್ ಮಾಡ್ತೀವಿ, ಬೇಕಾದ್ರೆ ಅಡ್ವಾನ್ಸ್ ಕೊಡಕ್ಕೆ ನಾವೇ ಕಲೆಕ್ಷನ್ ಮಾಡ್ತೀವಿ. ನಾವೇ ಒಂದು 500 ರೂಪಾಯಿ ಹಾಕಿ ನಾವು ಅಡ್ವಾನ್ಸ್ ಕೊಡಿಸಿ ಮನೆಗಳು ಕೊಡಿಸ್ತೀವಿ ಅಧಿಕಾರಿಗಳಿಗೆ. ಆವಾಗಾರು ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ಇಲ್ಲಿರೋ ಅಂತ ಜನ ಏನ್ ತೊಂದರೆ ಎತ್ತಾವ್ರೆ. ತಿಂಗಳಿಗೆ ಒಂದ್ಸತಿ ಎಷ್ಟ್ ದಿನ ಹೋಗಿ ಇಲ್ಲಿ ನಾರಾಯಣ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾವ್ರೆ, ಆರೋಗ್ಯ ಸಮಸ್ಯೆ ಏನೈತೆ ಅಂತ ಅಧಿಕಾರಿಗಳಿಗೆ ಆವಾಗಾರು ಗೊತ್ತಾಗುತ್ತೆ. ಯಾಕಂದ್ರೆ ತುಂಬಾ ಕಷ್ಟ ಇರ್ತಾವ್ರೆ. ಇವತ್ತು ಇವ್ರೆಲ್ಲಾರು ಕೆಲಸ ಕಾರ್ಯ ಬಿಟ್ಟು ಬಂದು ಇಲ್ಲಿ ನಿಂತವ್ರೆ ಅಂದ್ರೆ ಇವ್ರಿಗೇನೋ ವೇಸ್ಟ್ ಪರ್ಸನ್ಸ್ ಅಲ್ಲ, ಎಲ್ಲಾರು ಆಫೀಸರ್ಸ್, ಎಲ್ಲಾರು ಡ್ಯೂಟಿನಲ್ಲಿರೋರು. ನಾವೆಲ್ಲ ನಮ್ಮ ಕೆಲಸ ಕಾರ್ಯ ಬಂದು ನಿಮ್ ಮುಂದೆ ನಿಂತಿದೀವಿ ಅಂದ್ರೆ ನಮ್ಮ ತೊಂದರೆ ಏನಿರ್ಬೋದು ಅಂತ ಅವರು ಯೋಚನೆ ಮಾಡ್ಕೋಬೇಕು. ನಾನು ಕಾರ್ಪೊರೇಷನ್ ಕಮಿಷನರ್ಗೆ ಮನವಿ ಮಾಡ್ತೀನಿ, ನೀವು ದಯವಿಟ್ಟು ಇವಾಗ ಬಂದು ಇಲ್ಲಿ ಏನೈತೆ ಇವ್ರದ್ದು ನೋವು ಏನೈತೆ ಅದು ನೀವು ರಿಸೀವ್ ಮಾಡ್ಕೊಂಡು ನೋವು ನೀವು ಎಷ್ಟು ಬೇಗ ಆಗುತ್ತೆ ಇದೇನೈತೆ ಕಸ ಅದು ಇದು ಕಾರ್ಖಾನೆ ಮಾಡಿದೀರಾ ನೀವು ದಯವಿಟ್ಟು ಇದು ಮುಚ್ಚಬೇಕು. ಇವತ್ತಿಂದಾನೇ ಕ್ಲೋಸ್ ಆಗ್ಬೇಕು.
ಬೇಡ ನಮಗೆ ಇದು. ಆವಾಗ ಗಂಟ ನಾವ್ ಯಾರೂನು ಗೇಟ್ ಬಿಟ್ಟು ಇಲ್ಲಿಂದ ಅಲ್ಲಾಡ್ತಾ ಇಲ್ಲ ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಕಮಿಷನರ್ ಅವರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಕಾರ್ಪೊರೇಷನ್ ಕಮಿಷನರ್ ಯಾವಾಗ ಗಂಟ ಬಂದು ಮನವಿ ಸ್ವೀಕಾರ ಮಾಡಿ ಇದು ಇವತ್ತು ಕ್ಲೋಸ್ ಮಾಡಲ್ಲ, ಆವಾಗ ಗಂಟ ಸಾರ್ವಜನಿಕರು ಯಾರು ಇಲ್ಲಿಂದ ವಾಪಸ್ ಹೋಗಲ್ಲ ಅಂತ ನಿಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಸರ್ ಇವಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಒಂದು ವಿಶ್ವಾಸ ಅಂತ ಇರುತ್ತೆ. ನಾವು ದೇವ್ರ ನೋಡಿಲ್ಲ, ನಮ್ ವಿಶ್ವಾಸನೇ ನಮ್ದು ಭಕ್ತಿ, ದೇವ್ರ ಇದ್ದಾನೆ ಅಂತ. ಆತರ ಇವರು ವಿಶ್ವಾಸ ಕೊಟ್ಟಿದ್ರು. ನಮ್ಮ ಏನ್ ಈ ಭಾಗದಲ್ಲಿ ಜನ ಇದ್ದಾರೆ ಅವ್ರಿಗೆ ವಿಶ್ವಾಸ ಕೊಟ್ಟಿದ್ರು, ನಿಮ್ಗೆ ಯಾವ ತರದ್ದು ತೊಂದರೆ ಆಗ್ದಂಗೆ ನಾವು ಈ ಘಟಕ ರನ್ನಿಂಗ್ ಮಾಡ್ತೀವಿ, ನಿಮ್ಗೆ ಯಾವ್ದು ವಾಸನೆ ಬರ್ದಂಗೆ ಮಾಡ್ತೀವಿ, ಏನಾರು ಅಂತ ದಿಸೆಯಲ್ಲಿ ಏನಾರು ಬಂದ್ರೆ ನಾವು ನಿಮ್ ಜೊತೆ ಇರ್ತೀವಿ ಅಂತ ಒಂದು ವಿಶ್ವಾಸ ಕೊಟ್ಟಿದ್ರು. ಆ ವಿಶ್ವಾಸ ಇದ್ ಮಾಡೋದ್ನಲ್ಲಿ ಇವರು ಫೇಲ್ ಆಗೋರು ಇವತ್ತು. ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವೇನೋ ಕೆಮಿಕಲ್ ತರಿಸ್ತೀವಿ, ಅದೇನೋ ಕೆಮಿಕಲ್ ಹಾಕ್ತಿವಿ, ನಿಮ್ಗೆ ಮನೆ ಗಂಟೆ ಯಾವ್ದು ವಾಸನೆ ಬರ್ದಂಗೆ ನಾವು ನೋಡ್ಕೋತೀವಿ ಅಂತ ಹೇಳಿ ಇವತ್ತು ಇವರು ಅದು ವಿಶ್ವಾಸ ನಿಭಾಯಿಸೋದ್ರಲ್ಲಿ ಫೇಲ್ ಆಗೋರೆ. ಅದ್ರಿಂದ ಇವರೆಲ್ಲ ಇವತ್ತು ಆಕ್ರೋಶಗೊಂಡು ಇವತ್ತು ರಸ್ತೆಗೆ ಹಿಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಅವ್ರೇನಾದ್ರು ವಾಸನೆ ಬರ್ದಂಗೆ ಮಾಡ್ತಾ ಇದ್ರೆ ಇವ್ರು ಯಾರು ಇವತ್ತು ರಸ್ತೆಗೆ ಹಿಡ್ದು ಹೋರಾಟ ಮಾಡೋ ಅಂತ ಇದ್ ಬರ್ತಾ ಇದ್ದಿಲ್ಲ, ಸಂಭವ ಬರ್ತಾ ಇದ್ದಿಲ್ಲ. ಇವ್ರ ಏನ್ ಇವತ್ತು ಫೇಲ್ ಆಗೋರೆ, ಅದಕ್ಕೋಸ್ಕರ ಇವ್ರದೆಲ್ಲ ಆಕ್ರೋಶ ಐತೆ. ದಯವಿಟ್ಟು ನಾನು ಕಮಿಷನರ್ ಇಂದ ಮನವಿ ಮಾಡ್ತೀನಿ, ಎಷ್ಟು ಬೇಗ ನೀವು ಇಲ್ಲಿ ಬರಕ್ಕೆ ಸಾಧ್ಯ ಆಗುತ್ತೆ ಬಂದು ಇವ್ರದ್ದು ಮನವಿ ಸ್ವೀಕಾರ ಮಾಡಿ ಇದಕ್ಕೆ ಪರ್ಮನೆಂಟ್ ಲಾಕ್ ಮಾಡ್ಬೇಕು ಅಂತ. ಇಲ್ಲ ಸೊಲ್ಯೂಷನ್ ಬೇಡ ನಮ್ಗೆ, ಲಾಕ್ ಮಾಡ್ಬಿಡಿ ಇದು ಕಾರ್ಖಾನೆ, ನಮ್ಗೆ ಅವಶ್ಯಕತೆ ಇಲ್ಲ ಇದು. ನಿಷೇಧಿಸಿ